ಕನಸಿಗೆ ಮತ್ತೊಂದು ರೆಕ್ಕೆ. ಬೆಂಗಳೂರು ಯೂನಿವರ್ಸಿಟಿ ಅಂಗಳದಲ್ಲಿ ಸ್ಕೈ ಡೈಕ್ ನಿರ್ಮಾಣ. ಯೂನಿವರ್ಸಿಟಿ ಜಾಗ ನೀಡಲು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾಪ. ಎತ್ತರ ಗೋಪುರ, ವಿದೇಶದಂತೆ ಕಾಣೋ ಬೆಂಗಳೂರು ಸಿಟಿ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅನೇಕ ವರ್ಷಗಳ ಹಿಂದಿನ ಕನಸು. ಇದೀಗ ಆ ಕನಸಿಗೆ ಹೊಸ ರೆಕ್ಕೆಯೊಂದು ಬಂದಿದೆ. ಶೀಘ್ರದಲ್ಲೇ ಯೋಜನೆ ಆರಂಭವಾಗುವ ಸಾಧ್ಯತೆ ಇದೆ. ಹೌದು, 2023ರಲ್ಲಿ ಸಿಲಿಕಾನ್ ಸಿಟಿಯಲ್ಲೊಂದು ಸ್ಕೈ ಡೈಕ್ ನಿರ್ಮಾಣವನ್ನ ಮಾಡಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಚಿಂತನೆ ನಡೆಸಿದ್ರು. ಅದರಂತೆ ಯೋಜನೆ ಆರಂಭಿಸೋಕೆ ಪಾಲಿಕೆ ಅಧಿಕಾರಿಗಳಿಗೆ ಜಾಗ ನಿಗದಿ ಮಾಡುವಂತೆ ಸೂಚನೆ ನೀಡಿದ್ರು. ಆದರೆ ಅಂದಿನಿಂದ ಇಲ್ಲಿಯವರೆಗೂ ಪಾಲಿಕೆ ಅಧಿಕಾರಿಗಳು ಸೂಚಿಸಿದಂತಹ ಜಾಗಗಳು ಒಂದಲ್ಲ ಒಂದು ಕಾರಣದಿಂದ ಕ್ಯಾನ್ಸಲ್ ಆಗ್ತಾನೆ ಇದೆ. ಇನ್ನು ಈ ಯೋಜನೆಯನ್ನ ಮಾಡಲೇಬೇಕು ಅಂತ ಡಿಕೆಶಿ ಪಣ ತೊಟ್ಟಿದ್ದು ಆದಷ್ಟು ಬೇಗ ಜಾಗ ನಿಗದಿ ಮಾಡುವಂತೆ ಆದೇಶಿಸಿದ್ರು. ಈ ಹಿನ್ನೆಲೆ 2024ರಲ್ಲಿ ಬೆಂಗಳೂರಿನ ಹೆಮ್ಮಿಗೆಪುರ ಬಳಿ ಸ್ಕೈಡೆಕ್ ನಿರ್ಮಾಣಕ್ಕೆ ಪಾಲಿಕೆ ಅಧಿಕಾರಿಗಳು ಜಾಗ ನಿಗದಿ ಮಾಡಿದ್ರು. ಆದ್ರೆ ಹೆಮ್ಮಿಗೆಪುರದ ಸ್ಥಳೀಯರು ಈ ಯೋಜನೆಗೆ ವಿರೋಧಿಸಿದ್ರು. ಈ ಹಿನ್ನೆಲೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಕೈಡೆಕ್ ನಿರ್ಮಿಸೋದು ಬೇಡ ಅಂತಲೂ ಕೂಡ ತೀರ್ಮಾನ ಮಾಡಿದ್ರು. ಇದೀಗ ಪಾಲಿಕೆ ಮತ್ತೊಂದು ಜಾಗವನ್ನ ಹುಡುಕಿದ್ದು 25 ಎಕರೆ ಜಾಗ ನೀಡುವಂತೆ ಮಹಾನಗರ ಪಾಲಿಕೆ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾಪಿಸಿದೆ. ಏನು ಸಾಕಷ್ಟು ಜನರ ವಿರೋಧ ಇದ್ರೂ ಪಾಲಿಕೆ ಮಾತ್ರ ಸ್ಕೈಡೆಕ್ ನಿರ್ಮಾಣದ ಕನಸನ್ನ ಮುಂದುವರೆಸಿದೆ. ಬ್ರ್ಯಾಂಡ್ ಬೆಂಗಳೂರಿನ ಮಹತ್ತರ ಕನಸಿನ ಯೋಜನೆ ನಿರ್ಮಾಣಕ್ಕೆ ಮತ್ತೊಂದು ಜಾಗವನ್ನು ನಿಗದಿ ಮಾಡಿದೆ. ಈ ಯೋಜನೆಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಜಾಗ ಹುಡುಕಲಾಗಿದೆ. ಈ ಕುರಿತು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಲಾಗಿದೆ. 25 ಎಕರೆ ಜಾಗವನ್ನ ಈ ಯೋಜನೆಗೆ ನೀಡುವಂತೆ ಪ್ರಸ್ತಾವನೆ ಸಲ್ಲಿಸಿದೆ. ಸುಮಾರು 800 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಕೈಡೆಕ್ ನಿರ್ಮಾಣಕ್ಕೆ ನಿರ್ಧರಿಸಲಾಗಿದೆ. ಸ್ಕೈಡೆಕ್ ನಿರ್ಮಾಣದೊಂದಿಗೆ ಪ್ರವಾಸೋದ್ಯಮವನ್ನು ಕೂಡ ಉತ್ತೇಜಿಸುವ ಕುರಿತು ಚಿಂತನೆ ನಡೆಸಲಾಗಿದೆ. ಈ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ದೇಶದ ಅತಿ ಎತ್ತರದ ಗೋಪುರ ತಲೆ ಎತ್ತಿದೆ. ಒಟ್ನಲ್ಲಿ ಛಲ ಬಿಡದ ತ್ರಿವಿಕ್ರಮನಂತೆ ಪಾಲಿಕೆ ಅಧಿಕಾರಿಗಳು ಹೋರಾಡಿ ಜಾಗವನ್ನ ನಿಗದಿ ಮಾಡಿದ್ದು ಸರ್ಕಾರ ಕೂಡ ಅಸ್ತು ಅಂದಿದೆ. ಆದ್ರೆ ಜಾಗ ಹುಡುಕಲು 3 ವರ್ಷ ತೆಗೆದುಕೊಂಡ ಪಾಲಿಕೆ ಯಾವಾಗ ಈ ಯೋಜನೆಯನ್ನ ಶುರು ಮಾಡುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ. ಚರಣ್ ಮೂಡುಬಿದ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.